ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ವಿರೋಧಿಸಿ ಹಾಗೂ ಕೆಇಎ ನಡೆಸಿದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಮರಳಿ ನಡೆಸಬೇಕು ಎಂದು ಆಗ್ರಹಿಸಿ ಅಕ್ಸಾ ಸಂಘಟನೆ ನೇತೃತ್ವದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಪೊಲೀಸ್ ಇಲಾಖೆ ಈ ಪ್ರತಿಭಟನೆಗೆ ಅನುಮತಿ ನೀಡದೇ ಇದ್ದರೂ ಅಕ್ಸಾ ಸಂಘಟನೆ ಮುಖ್ಯಸ್ಥ ಕಾಂತಕುಮಾರ್ ಅವರು ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಈ ಹಿನ್ನೆಲೆ ಧಾರವಾಡದ ಶ್ರೀನಗರ, ಸಪ್ತಾಪುರ, ಜುಬಿಲಿ ವೃತ್ತ, ಮಿಚಿಗನ್ ಕಾಂಪೌಂಡ್ ವೃತ್ತ, ಜಯನಗರಗಳಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದರು. ಪ್ರತಿಭಟನೆಗೆ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇದ್ದರೂ ಅಕ್ಸಾ ಸಂಘಟನೆ ಪ್ರತಿಭಟನೆಗೆ ಮುಂದಾಗಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅಕ್ಸಾ ಸಂಘಟನೆ ಮುಖ್ಯಸ್ಥ ಕಾಂತಕುಮಾರ್ ಸೇರಿದಂತೆ 10 ಜನರನ್ನು ವಶಕ್ಕೆ ಪಡೆದರು. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾತನಾಡಿ, ಅಕ್ಸಾ ಸಂಘಟನೆಯವರು ಈ ಹಿಂದೆ ಪ್ರತಿಭಟನೆ ಮಾಡಿದಾಗ ಏನೆಲ್ಲ ಅಚಾತುರ್ಯಗಳು ಆಗಿದ್ದವು ಎಂಬ ವಿಷಯಗಳನ್ನು ಪರಿಗಣಿಸಿ ಅವರಿಗೆ ಈ ಬಾರಿಯೂ ಪ್ರತಿಭಟನೆಗೆ ಅವಕಾಶ ನೀಡಿರಲಿಲ್ಲ. ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಅವರಿಗೆ ಪ್ರತಿಭಟನೆ ಮಾಡಲು ಅವಕಾಶ ಇತ್ತು. ಆದರೂ ಅವರು ಧಾರವಾಡದ ಮಿಚಿಗನ್ ಕಾಂಪೌಂಡ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದರು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಶಕ್ಕೆ ಪಡೆದಿದ್ದೇವೆ ಎಂದರು. ಸರ್ ನಾವು ದೂರಿಂದ ಬಂದು ಹೇಳಿದ ತಪ್ಪ ಸರ್ ಅಲ್ಲಿಂದ ಇಲ್ಲಿ ಮಠ ಮೇಡಮ್ ನಾವೇನ್ ಮಾಡ್ತಲ್ಲ ತೊಂದರೆ ಮಾಡ್ತಾ ಯಾರು ಮೇಡಮ್ ಜನಗಳು ತೊಂದರೆ ಮಾಡ್ತಾವೆ ಏನ್ ಮಾಡ್ತಾ ತೊಂದರೆ ಏನ್ ಮೇಡಮ್ ಮಾಡ್ತಾ ಇದ್ದು ನಾವು ಕೂತ್ಕೊಂಡು ಶಾಂತಿ ಪ್ರತಿಭಟನೆ ಮಾಡೋಕಿದಾರ ನಂಗೆ ನಾವೇನ್ ಏನು ಡೆಲ್ಲಿ ತರ ನಾವೇನು ಜನರ ಇದು ಅದು ಜಾರ್ಖಂಡ್ ತರ ಮಾಡಿ ನಾವೇ ಪ್ರೊಟೆಸ್ಟ್ ಮಾಡಿದ್ವಿ. ಮತ್ತೆ ಡೆಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅಲ್ಲಿ ಪರಿಹಾರ ಕೇಳ್ತಾರೆ. ಮತ್ತೆ ಇಲ್ಲಿ ಕರ್ನಾಟಕ ಸಮಸ್ಯೆ ಯಾರು ಕೇಳ್ತದೆ ಪ್ರೆಸಿಡೆಂಟ್ ಈಗ ಕರ್ನಾಟಕ ಸಮಸ್ಯೆ ಯಾರು ಕೇಳ್ತಾರೆ ಬಂದು ಕೇಳಿಸಿರಿ ಯಾರಿಗೆ ಬೇಡ ಅಂದ್ರೆ ಯಾರು ಇದ್ರಿ ಮತ್ತೆ ಪೊಲೀಸ್ ರಿಯಾಕ್ಷನ್ ಮಾಡಂತ ಕೇಳ್ತಾರೆ ಹುಡುಗರು ಕೇಳಕ್ಕೆ ಸಂಬಂಧ ಏನಂತಲ್ಲಿ ಅಲ್ಲ ಸರ್ ನಾವು ಅದೇ ಕೇಳಕ್ ಬಿಡಂಗಿಂತಲ್ಲಿ ಕೇಳಕ್ ಬಿಡ್ತಾರ ಕೇಳಕ್ ನೋಡಕ್ ಬಿಡ್ತಾರೆ ಏನ್ ಸರ್ ಆಗ್ತಿದೆ ಕಾಮನ್ ಪರ್ಸನ್ ತಿರುಗಾಡಕ್ಕಿಲ್ಲ ಸರ್ ಈ ರೋಡಲ್ಲಿ ಒಬ್ಬ ಕಾಮನ್ ತಿರುಗಾಡಂಗಿಂತಿಲ್ಲಿ. ಅಕ್ಸಾ ಸಂಸ್ಥೆಯವರು ಅದರ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಈ ದಿನ ಅಂದರೆ 18ನೇ ತಾರೀಕು ಈ ಮಿಶಿಗನ್ ಕಾಂಪೌಂಡ್ ಅಂತ ಏನಿದೆ ಇಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅರ್ಜಿಯನ್ನು ಕೊಟ್ಟಿದ್ದರು. ಅದನ್ನು ಪರಿಶೀಲಿಸಲಾಗಿ ಈ ಒಂದು ಸಂಸ್ಥೆ ಈ ಹಿಂದಿನ 2 ಸಂದರ್ಭಗಳಲ್ಲಿ ನಡೆದುಕೊಂಡಿದ್ದಂಥ ರೀತಿ ಮತ್ತು ಜುಬಿಲಿ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಲ್ಲಿ ಸುಮಾರು 5-6 ಗಂಟೆಗಳ ಕಾಲ ರಾಸ್ತಾರೋಕೋ ಮಾಡಿ ಸಾರ್ವಜನಿಕರಿಗೆ ಅನಾನುಕೂಲ ಮಾಡಿದ್ದ ಹಿನ್ನೆಲೆಯಲ್ಲಿ ಮತ್ತು ಈ ಒಂದು ಮಿಶಿಗನ್ ಕಾಂಪೌಂಡ್ ಇನ್ನೊಂದು ಅರೌಂಡ್ ಧಾರವಾಡ ನಗರದಲ್ಲಿ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಇರುವಂತಹ ಒಂದು ಸೂಕ್ಷ್ಮತೆ ಅಂದರೆ ವಿದ್ಯಾರ್ಥಿಗಳು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಇರುವಂಥದ್ರ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದಲೆ ಪೂರ್ವಾನುಮತಿ ಇಲ್ಲದಲೆ ಮಾಡುವಂಥ ಪ್ರತಿಭಟನೆಗಳು ಭಾಳ ವಿಕೋಪಕ್ಕೆ ಹೋಗಿರುವಂಥ ಉದಾಹರಣೆಗಳಿರೋದ್ರ ಹಿನ್ನೆಲೆಯಲ್ಲಿ ಅವ್ರಿಗೆ ಅನುಮತಿಯನ್ನು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಮತ್ತು ಸಾರ್ವಜನಿಕತೆ ದೃಷ್ಟಿಯಿಂದ ನಿರಾಕರಣೆ ಮಾಡಲಾಗಿತ್ತು. ಅಷ್ಟಾಗಿಯೂ ಕೂಡ ಅವರು ನಿನ್ನೆ ನಾನು ಪ್ರತಿಭಟನೆ ಮಾಡ್ತೀವಿ ಅಂತಂದು ಒಂದು ಪ್ರೆಸ್ ಮೀಟ್ ಮಾಡಿದರು. ಅದ್ರ ಜೊತೆಗೆ ಅವರಿಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಈ ಹಿಂದೆ ಅವರು ಇದೇ ಮಿಶಿಗನ್ ಕಾಂಪೌಂಡಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹುಬ್ಬಳ್ಳಿಯಲ್ಲಿರುವಂಥ ನೆಹರು ಮೈದಾನ ಹತ್ರ ಮಾಡಲಿಕ್ಕೆ ಒಂದು ಅವಕಾಶ ಅವರಿಗೆ ನೀಡಲಾಗಿತ್ತು. ಸೊ ಅಲ್ಲೇನಾದರೂ ಮಾಡೋದಾದರೆ ನೀವು ಅನುಮತಿಗೆ ಅರ್ಜಿ ಕೊಟ್ಟರೆ ನಾವು ಪರಿಶೀಲಿಸ್ತೀವಿ ಅಂತ ಕೂಡ ಅವರಿಗೆ ರಿಟರ್ನಲ್ಲಿ ಕೊಟ್ಟಿದ್ವಿ. ಅಷ್ಟಾಗಿಯೂ ಕೂಡ ಅವರು
ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತಂದು ನಿನ್ನೆ ಪ್ರೆಸ್ ಮೀಟ್ ಮಾಡಿದರು. ಅದಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ಸಾಕಷ್ಟು ಜನರಿಗೆ ಸಂಪರ್ಕ ಮಾಡಿ ಹೇಳಿದಾಗ್ಯೂ ಕೂಡ ನಿನ್ನೆ ರಾತ್ರಿ ಕೂಡ ಇಲ್ಲಿ ಮಿಷಿಗನ್ ಕಾಂಪೌಂಡ್ಗೆ 10-10:30 ಸಮಯದಲ್ಲಿ ಬರ್ತೀವಿ, ಇಲ್ಲಾಗಲಿಲ್ಲ ಅಂತಂದರೆ ಇನ್ನೊಂದು 2-3 ಪಾಯಿಂಟಲ್ಲಿ ಬರ್ತಾರೆ ಅನ್ನೋಂಥದ್ದು ಮಾಹಿತಿ ಇತ್ತು. ಹಂಗಾಗಿ ನಾವು ನಿನ್ನೆ ಕೂಡ ಒಂದು ಉತ್ತಮ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡು ನಿನ್ನೆ ರೂಟ್ ಮಾರ್ಚ್ ಎಲ್ಲ ಮಾಡಿದ್ವಿ. ಅದೇ ರೀತಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಿದ್ವಿ. ಈಗ ಸುಮಾರು 11:30-12 ಗಂಟೆ ಸಮಯದಲ್ಲಿ ನಮ್ಮ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಒಂದು ಜಾಗದಲ್ಲಿ ಅವನು ಮತ್ತು ಕಾಂತಕುಮಾರ್ ಅವರು ಮತ್ತು ಕಾಂತಕುಮಾರ್ ಇತರೆ ಪದಾಧಿಕಾರಿಗಳು ಯಾರಿದ್ದಾರೆ ಅವ್ರುಗಳು ಒಂದು 7-8 ಜನ ಒಂದು ಕಡೆ ಇದ್ದರು ಅನ್ನೋ ಹಿನ್ನೆಲೆಯಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಮನವರಿಕೆ ಮಾಡಿ, ಅನುಮತಿ ಇಲ್ಲ ನಿಮಗೆ, ಮಾಡಬಾರ್ದು ನೀವು ಪ್ರತಿಭಟನೆಗೆ, ಗೊಂದಲ ಉಂಟಾಗುತ್ತೆ ಅಂತ ಹೇಳಿದಾಗಿ ಕೂಡ ಇಲ್ಲ ನಾವು ಮಾಡ್ತೀವಿ ಅಂತ ಮುಂದುವರೆದಾಗ ಅವ್ರನ್ನ ವಶಕ್ಕೆ ತೊಗೊಳ್ಳೋವಂಥ ಕೆಲಸ ಮಾಡಿದ್ದೀವಿ. ನನ್ನ ಮಾಹಿತಿ ಪ್ರಕಾರ ಸುಮಾರು 10 ಜನರನ್ನು ಇಲ್ಲಿವರೆಗೂ ವಶಕ್ಕೆ ತೊಗೊಂಡಿದ್ದಾರೆ. ಸೊ ಯಾರು ಕರೆ ಕೊಟ್ಟಿದ್ರು ಆ ಸಂಘಟನೆ ಅಂದರೆ ಅಕ್ಸಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಇತರೆ ಪದಾಧಿಕಾರಿಗಳು, ಬೇರೆ ಬೇರೆ ಜಿಲ್ಲೆಯ ಪದಾಧಿಕಾರಿಗಳು ಕೆಲವರು ಬಂದಿದ್ದ ಮಾಹಿತಿ ಇತ್ತು. ಅವರನ್ನು ಒಟ್ಟು 10 ಜನರನ್ನು ಈವರೆಗೂ ವಶಕ್ಕೆ ತೊಗೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ನನಗೆ ತಿಳಿದು ಬಂದಿದೆ. ವಿವರಗಳನ್ನು ನಿಮಗೆ ಕೊಡ್ತೀನಿ. ಇದೊಂದು ಪ್ರಿವೆಂಟಿವ್ ಅರೆಸ್ಟ್ ಆಗಿದೆ. ಸೊ ಇದು ಪರಿಸ್ಥಿತಿ ತಿಳಿಗೊಂಡ ನಂತರ ಅವ್ರನ್ನ ಮತ್ತೆ KP ಆ್ಯಕ್ಟಲ್ಲಿ ನಾವು ಅವಕಾಶ ಇದೆ, ಅದರಲ್ಲಿ ಕ್ರಮ ಜರುಗಿಸಿ